ನಮಸ್ಕಾರ ರೈತ ಬಾಂಧವರೇ, ನೀವು ನೋಡ್ತಿರೋದು ರೈತ ಮಿತ್ರ ನ್ಯೂಸ್. ಇವತ್ತಿನ ನಮ್ಮ ಪ್ರಮುಖ ಸುದ್ದಿ: ಕೃಷಿ ಇಲಾಖೆಯಿಂದ ಉಚಿತ ಅಥವಾ ಸಹಾಯಧನದ ಟಾರ್ಪಲ್ ವಿತರಣೆ. ಹೌದು ರೈತರೇ, ಮಳೆ, ಬಿಸಿಲು, ಹವಾಮಾನ ವೈಪರೀತ್ಯಗಳಿಂದ ನಿಮ್ಮ ಬೆಳೆ ಹಾನಿಯಾಗ್ತಿದೆಯಾ? ಬೆಳೆ ಒಣಗಿಸಲು, ಕೃಷಿ ಉಪಕರಣಗಳನ್ನು ಮುಚ್ಚಿಡಲು ಟಾರ್ಪಲ್ ಖರೀದಿಸಲು ಹಣದ ಸಮಸ್ಯೆ ಇದೆಯಾ? ಅಂದ್ರೆ ಚಿಂತೆ ಬೇಡ. ರಾಜ್ಯ ಸರ್ಕಾರ ಕೃಷಿ ಇಲಾಖೆಯ ಮೂಲಕ ಟಾರ್ಪಲಿನ್ ಸಹಾಯಧನ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆಯಡಿ ರೈತರಿಗೆ ಉಚಿತವಾಗಿ ಅಥವಾ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಟಾರ್ಪಲ್ ಶೀಟ್ಗಳನ್ನು ವಿತರಿಸಲಾಗುತ್ತಿದೆ. ಈ ಯೋಜನೆ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜಾರಿಯಲ್ಲಿದ್ದು, ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಆರ್ಎಸ್ಕೆಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಟಾರ್ಪಲ್ಗಳ ವಿಶೇಷತೆಯೇನು? ರೈತರೇ, ಕೃಷಿ ಇಲಾಖೆ ನೀಡುವ ಟಾರ್ಪಲ್ಗಳು ಮಾರುಕಟ್ಟೆಯಲ್ಲಿ ಸಿಗುವ ಸಾಮಾನ್ಯ ಟಾರ್ಪಲ್ಗಳಿಗಿಂತ ಹೆಚ್ಚು ಬಾಳಿಕೆ ಬರುವವು, ಉತ್ತಮ ಗುಣಮಟ್ಟ ಹೊಂದಿರುವವು. ಸಹಾಯಧನದ ವಿವರ ಕೇಳಿದರೆ, ಎಸ್ಸಿ ಎಸ್ಟಿ ರೈತರಿಗೆ 90% ಸಹಾಯಧನ, ಸಾಮಾನ್ಯ ಹಾಗೂ ಒಬಿಸಿ ರೈತರಿಗೆ 50% ಸಹಾಯಧನ. ಇನ್ನು ಗುಣಮಟ್ಟದ ಬಗ್ಗೆ ಹೇಳೋದಾದ್ರೆ, 250-300 ಜಿಎಸ್ಎಂ ದಪ್ಪ, ಮಳೆ ಹಾಗೂ ತೀವ್ರ ಬಿಸಿಲನ್ನು ತಡೆದುಕೊಳ್ಳುವ ಸಾಮರ್ಥ್ಯ, ಸಾಮಾನ್ಯವಾಗಿ 6x8 ಮೀಟರ್ ಅಥವಾ ಅದಕ್ಕಿಂತ ದೊಡ್ಡ ಗಾತ್ರ. ರೈತರಿಗೆ ಟಾರ್ಪಲ್ ಏಕೆ ಬೇಕು? ರೈತ ಬಾಂಧವರೇ, ಟಾರ್ಪಲ್ ಕೇವಲ ಮಳೆ ಬಂದಾಗ ಮಾತ್ರ ಉಪಯೋಗ ಆಗೋದು ಅಲ್ಲ. ರಾಗಿ, ಜೋಳ, ಭತ್ತ ಮುಂತಾದ ಬೆಳೆಗಳನ್ನು ಒಣಗಿಸಲು, ಕೃಷಿ ಹೊಂಡಗಳಲ್ಲಿ ನೀರು ಇಂಗದಂತೆ ತಡೆಯಲು, ಅಜೋಲ್ಲಾ ಕೃಷಿಗಾಗಿ ಸಣ್ಣ ಹೊಂಡ ನಿರ್ಮಿಸಲು, ಟ್ರ್ಯಾಕ್ಟರ್, ಯಂತ್ರೋಪಕರಣ, ಬೀಜಗಳನ್ನು ಸುರಕ್ಷಿತವಾಗಿ ಮುಚ್ಚಿಡಲು. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ, ಪ್ರತಿ ರೈತನ ಮನೆಗೆ ಬೇಕಾದ ಉಪಯುಕ್ತ ಸಾಧನವೇ ಈ ಟಾರ್ಪಲ್. ಯಾರು ಅರ್ಜಿ ಸಲ್ಲಿಸಬಹುದು? ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಅತಿಸಣ್ಣ ರೈತರು. ಫ್ರೂಟ್ಸ್ ಎಫ್ಐಡಿ ಪೋರ್ಟಲ್ನಲ್ಲಿ ನೋಂದಾಯಿತರಾಗಿರಬೇಕು. ಜಮೀನಿನ ಪಹಣಿ ಅರ್ಜಿದಾರರ ಹೆಸರಿನಲ್ಲೇ ಇರಬೇಕು. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಹಣಿ ಅಥವಾ ಆರ್ಟಿಸಿ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ. ಅರ್ಜಿ ಸಲ್ಲಿಸುವ ವಿಧಾನ: ರೈತರೇ, ಅರ್ಜಿ ಪ್ರಕ್ರಿಯೆ ತುಂಬಾ ಸರಳ. 1. ನಿಮ್ಮ ತಾಲೂಕಿನ ಅಥವಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ. 2. ಟಾರ್ಪಲಿನ್ ವಿತರಣೆ ಯೋಜನೆ ಅರ್ಜಿ ಫಾರ್ಮ್ ಪಡೆಯಿರಿ. 3. ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಕೃಷಿ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರ ಪಡೆಯಿರಿ. WARN ರೈತರಿಗೊಂದು ಮುಖ್ಯ ಮಾಹಿತಿ: ಪ್ರತಿ ಜಿಲ್ಲೆ ಮತ್ತು ತಾಲೂಕಿಗೆ ಸರ್ಕಾರದಿಂದ ನಿಗದಿತ ಗುರಿ ಇರುತ್ತದೆ. ಉದಾಹರಣೆಗೆ, ಒಂದು ತಾಲೂಕಿಗೆ 500 ಟಾರ್ಪಲ್ ಗುರಿ ಇದ್ದರೆ, ಮೊದಲು ಅರ್ಜಿ ಸಲ್ಲಿಸಿದ 500 ರೈತರಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತದೆ. ಆದ್ದರಿಂದ ರೈತ ಬಾಂಧವರೇ, ತಡ ಮಾಡದೆ ತಕ್ಷಣವೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಅಧಿಕಾರಿಗಳನ್ನು ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಇಂತಹ ರೈತಪರ ಮಾಹಿತಿಗಾಗಿ ರೈತ ಮಿತ್ರ ನ್ಯೂಸ್ ಅನ್ನು ಫಾಲೋ ಮಾಡಿ. ಈ ಸುದ್ದಿ ಎಲ್ಲ ರೈತ ಬಾಂಧವರಿಗೆ ತಲುಪುವಂತೆ ಶೇರ್ ಮಾಡಿ.